ಬಂದಿರೋದು ಅಂಡ್ ಅಣ್ಣ ಫಸ್ಟ್ ಅಪಿಯರೆನ್ಸ್ ರೀಲ್ಸ್ಗೆ ಲೈಕ್ ಅವ್ನ್ ವರ್ಕ್ ಬೆಸ್ಟ್ ಆಗ್ತೀರಿ ನಮ್ಮ ಅಣ್ಣ ಅರ್ಧ ಮೂವಿ ಮಲಗಿದ್ದ ಸ್ಟಾರ್ಟ್ ಫ್ರಮ್ 50 lakhs. ಸೊ ನನ್ನ ಮದ್ವೆಗೆ ನಮ್ಮ ಅಣ್ಣ ಒಂದು ಸೈಟ್ ನನಗೆ ಗಿಫ್ಟ್ ಮಾಡ್ತಾನೆ ಗೈಸ್ 154 ಡೇ 4 ಆಫ್ ನೋ ಗುಡ್ ಸ್ಲೀಪ್ ಗೈಸ್ ಪುಟಾಣಿ ಮಕ್ಕಳು ನಮ್ಮ ಜರಿಗೆ ಹಾಕ್ಸ್ತೀವಲ್ಲ ಜರಿನ ನೆಕ್ಸ್ಟ್ ಬಿಟ್ರೆ ನಮ್ಮ ಅದಕ್ಕೆ ಸೈಜಸ್. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ನಾನಿವತ್ತು ಬ್ಯಾಂಗ್ಳೂರಲ್ಲಿದ್ದೀನಿ. ಆ್ಯಕ್ಚುಲಿ ನಾಳೆ ಕೆಲಸ ಆಯಿತು, ಇವತ್ತು ಬಸ್ ಸ್ಟಿಲ್ ಬಂದಿದೆ. ಹೆಂಗಿದ್ರು ಅಣ್ಣ ಅದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರಲ್ಲ ಕಾರಲ್ಲಿ ಅಂತ, ಮತ್ತೆ ಯಾಕೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಬರೋದು ಅಂತ. ಬಟ್ ಇವತ್ತು ಕೆಲಸ ಇಲ್ಲ ಅಂದರೂ ಕೆಲಸ ನನ್ನನ್ನು ಹುಡ್ಕೊಂಡು ಬಂದಿದೆ. ಜೋಕ್ಸ್ ಪಾರ್ಟ್, ಇವತ್ತು ಅಣ್ಣ ಏನೋ ಒಂದು ವರ್ಕ್ ಮಾಡಿಸ್ತಾ ಇದ್ದಾನೆ. ಸೊ ಒಂದು ರೀಲ್ ಪ್ಲ್ಯಾನ್ ಶೂಟ್ ಮಾಡಿದ್ದಾನೆ, ಅಂದರೆ ರಿಲೇಟೆಡ್ ಟು ಹಿಸ್ ವರ್ಕ್, ನಾಟ್ ಲೈಕ್ ಫನ್ನಿ ರೀಲ್ ಅಥವಾ ಕಂಟೆಂಟ್ ಆ ಥರ ಅಲ್ಲ. ಸೊ ಅವನ ವರ್ಕ್ ಬೇಸ್ಡು ಒಂದು ರೀಲ್ ಮಾಡಿಸ್ತಿದ್ದಾನೆ. ಅದಕ್ಕೋಸ್ಕರ ನಾನು ಅಣ್ಣ ಅದಕ್ಕೆ 3 ಜನ ಕೂಡ ಆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಇಡೀ ದಿನ ಹೇಗಿರುತ್ತೆ ಬನ್ನಿ ಲೆಟ್ಸ್ ಸಿ. ಆ್ಯಂಡ್ ಆಲ್ಸೋ ಇವತ್ತು ಮೂವಿ ಕೂಡ ಪ್ಲಾನ್ ಮಾಡಿದ್ದೀವಿ ನಾನು ಅಣ್ಣ ಅದಕ್ಕೆ, ಆ್ಯಂಡ್ ಲಾಟ್ ಮೆನಿ ಥಿಂಗ್ಸ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಬನ್ನಿ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವ್ಲಾಗ್. ಹಿಡಿದಾರೆ ಅದಕ್ಕೆ ಹಾಯ್. ಸೊ ಲೆಟ್ಸ್ ಗೋ, ಬನ್ನಿ ಗೈಸ್. ನಮ್ಮ ಅದಕ್ಕೆ ಚೋಟು ಕ್ರಾಕ್ಸ್ ನೋಡಿ ಪ್ಲೀಸ್. ಪುಟಾಣಿ ಮಕ್ಕಳು ನಮ್ಮ ಜರಿಗೆ ಹಾಕ್ಸ್ತೀವಲ್ಲ ಜರಿನ ನೆಕ್ಸ್ಟ್ ಬಿಟ್ರೆ ನಮ್ಮ ಅದಕ್ಕೆ ಸೈಜಸ್ ಕ್ಯೂಟ್ ಅನ್ಸುತ್ತೆ. ನಮ್ದೆಲ್ಲ ಅದಕ್ಕೆ ನಮ್ದು ಎಷ್ಟು ಗೊತ್ತಾ, ನಂದು ಹುಡುಗಿರದಲ್ಲಿ ಲಾಸ್ಟ್ ಸೈಜು, ಲಾಸ್ಟ್ ಹೈಟ್ ಇಲ್ಲ ಇನ್ನು ನನಗಿಂತ ಉದ್ದ ಇರೋರು ಇರ್ತಾರೆ ಅಂತ ಅನ್ಸುತ್ತೆ. ಸೊ ಬನ್ನಿ, ನಮ್ಮನ್ನ ಕಾಯ್ತಾ ಇದ್ದಾನೆ, ಕಾಲು ಆಲ್ರೆಡಿ ಕಾಯ್ತಾ ಇದ್ದಾನೆ ಅಂದರೆ ಈಗ ಬಂದ. ಸೊ ವಿ ಆರ್ ಗೋಯಿಂಗ್. ಒಳ್ಳೆ ಕಾರ್ ಕಾಯ್ತಾ ಇದೆ ನಮಗೋಸ್ಕರ. ಲೆಟ್ಸ್ ಗೋ. ಹಾಂ, ಯಾವ ಸೈಡ್ ಆದರೂ ಆಯಿತು, ನಮ್ಮ ಅದಕ್ಕೆ ಯಾವ ಸೈಡ್ ಅಂತ ನೋಡಿದೆ. ನಮ್ಮಣ್ಣ ಹೀರೋ ಥರ ಹೆಂಗೆ ಕೂತವನೆ. ನಾನು ನಮ್ಮಣ್ಣ ಇವತ್ತು ಔಟ್ಫಿಟ್ ಬಿಲ್ಡಲ್ಲಿ ವರ್ಕ್ ಮಾಡ್ತಿದ್ರೆ ನಮ್ಮ ಅದಕ್ಕೆ ವರ್ಕ್ ಫ್ರಮ್ ಎಲ್ಲಿಂದ ಅದಕ್ಕೆ ಎವ್ರಿವೇರ್ ವರ್ಕ್ ಫ್ರಮ್. ಈ ಕಾರ್ ನಡೀತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅಣ್ಣ ಹೋಗೋ ಲೊಕೇಶನಲ್ಲಿ ವರ್ಕ್ ಫ್ರಮ್ ಲೇಔಟು. ಪಾಪ ನಮ್ಮ ಅದಕ್ಕೆ ನಮ್ಮ ಜೊತೆ ಇವತ್ತು ಕಂಪನಿ ಆಗಿದ್ದಾರೆ. ಈಗ ನಾವು ಲೊಕೇಶನ್ಗೆ ಬಂದಿದ್ವಿ. ಏನಂತಂದ್ರೆ ಅಣ್ಣೊಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಣ್ಣ ನೀನೇ ಹೇಳು, ಎಲ್ಲಿ ಏನು ಅಂತ? ದೊಡ್ಡಬಳ್ಳಾಪುರ ಹತ್ರ ಈ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಸೊ ಅವನದು ಲೇಔಟ್ ರಿಲೇಟೆಡ್ ನಾವು ಇವತ್ತು ವಿಡಿಯೋ ಶೂಟ್ ಮಾಡಕ್ ಬಂದಿರೋದು. ಅಂಡ್ ಅಣ್ಣ ಫಸ್ಟ್ ಅಪಿಯರೆನ್ಸ್ ರೀಲ್ಸ್ಗೆ ಲೈಕ್ ಅವ್ನ್ ವರ್ಕ್ ಬೆಸ್ಟ್. ಸೊ ಹಂಗಾಗಿ ಇವತ್ತು ಇಬ್ರು ಕೂಡ ಪ್ಲಾನ್ ಮಾಡಿ ವಿ ಆರ್ ಶೂಟಿಂಗ್ ಇಟ್. ನಿನ್ ಲೇಔಟ್ ಬಗ್ಗೆ ಹೇಳೋದಿದ್ರೆ ಹೇಳ್ಬೋದು. ನಮ್ದು 12 acres ಪ್ರಾಜೆಕ್ಟ್. ಓಕೆ. ಸೊ ಪ್ರೀಮಿಯಂ ಪ್ಲಾಟೆಡ್ ಡೆವಲಪ್ಮೆಂಟ್. ಸೊ ಸ್ಟಾರ್ಟ್ ಫ್ರಮ್ 50 lakhs. ಸೊ ನನ್ನ ಮದ್ವೆಗೆ ನಮ್ಮ ಅಣ್ಣ ಒಂದು ಸೈಟ್ ನನಗೆ ಗಿಫ್ಟ್ ಮಾಡ್ತಾನೆ ಗೈಸ್. ಸೊ ಜೋಕ್ಸ್ ಪಾರ್ಟ್, ಇವಾಗ ಶೂಟ್ ಮಾಡಬೇಕು ಗೈಸ್, ಸ್ವಲ್ಪ ಸೀರಿಯಸ್ ಆಗಿ ಶೂಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಕ್ಚುಲಿ ಲೇಔಟ್ ಚೆನ್ನಾಗಿದೆ ನೋಡಿ ಗೈಸ್. ದಿಸ್ ಇಸ್ ದ ಕಂಪ್ಲೀಟ್ ಲೇಔಟ್. 12 acres ಪ್ರಾಜೆಕ್ಟ್ ಅಂತೆ. ಇನ್ನು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಆಫ್ಕೋರ್ಸ್ ರೀಲ್ಸಲ್ಲಿ ಬರುತ್ತೆ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಎಸ್ ಶೂಟ್ ಮಾಡ್ತಿದ್ವಿ. ಬಟ್ ಏನಾಗ್ಬಿಡ್ತು ಅಂದರೆ ಮೈಕಲ್ ಚಾರ್ಜ್ ಖಾಲಿ ಹೋಗ್ಬಿಡ್ತು. ಸೊ ಇಷ್ಟು ತನಕ ಹಾಕ್ತಾ ಇದ್ವಿ ಲೈಕ್ ಲಿಟ್ರಲಿ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡಿ ಹಾಕಿದ್ವಿ. ಅದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಇಂಡಿವಿಜುವಲ್ ಮೈಕ್ನ ತೆಗೆದು ಚಾರ್ಜಿಗೆ ಹಾಕ್ತೆ. ಆವಾಗ ಈಗ ಸದ್ಯಕ್ಕೆ ವರ್ಕ್ ಆಗ್ತಿದೆ. ಸೊ ಬೇಗ ಅಣ್ಣನ ಪಾರ್ಟ್ ಚೂರು ಶೂಟ್ ಇದು ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಅಂತ ಈಗ ಬಂದ್ವಿ. ಸೊ ಲಿಟ್ರಲಿ ಒಂದು ಹಾಫ್ ಆನ್ ಅವರ್ 3/4 ಗಂಟೆ ವೇಸ್ಟ್ ಆಗಿ ಹೋಗ್ಬಿಡ್ತು ಮೈಕ್ ಇಶ್ಯೂಯಿಂದ. ಬಟ್ ಆಲ್ಸೋ ಏನು ನಮ್ಮ ಅದಕ್ಕೆಗೂ ಕೂಡ ಈಗ 4 ಗಂಟೆ ಮೀಟಿಂಗ್ ಇದೆ. ಸೊ ಅಷ್ಟರಲ್ಲಿ ನಾವು ಇಲ್ಲಿಂದ ಹೊರಡಬೇಕು. ನೋಡೋಣ, ಲೆಟ್ಸ್ ಸಿ. ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಫೇಸ್ 1 ಅಲ್ಲಿ 10 acres ಮಾಡಿದೀವಿ. ಸೊ ಈ ಥರ ನಾನು ಮತ್ತೆ ಅಣ್ಣ ಶೂಟ್ ಮಾಡ್ಕೊಂಡ್ವಿ. ಆ್ಯಂಡ್ ಸಿಕ್ಕಾಪಡೆ ಬಿಸಿಲಿತ್ತು. ಸೊ ಮೈಕ್ ಇಶ್ಯೂದಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಎವ್ರಿಥಿಂಗ್ ವೆಂಟ್ ಸೂಪರ್ ಗುಡ್. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ ಲೈಕ್ 4 o'clock. 3 ಜನನು ಸಿಕ್ಕಾಪಡೆ ಟಯರ್ಡ್ ಆಗಿದ್ವಿ. ಬಿಕಾಸ್ ಬಿಸಿಲಲ್ಲಿ ನಿಂತ್ಕೊಂಡು ಶೂಟ್ ಮಾಡಿದ್ದೆಲ್ಲ ಟಯರ್ಡ್ ಆಗಿ ಹೋಗ್ಬಿಡ್ತು. ಅದಾದಮೇಲೆ ಮನೆಗೆ ಬಂದು ಮೇಘನಾಸ್ ಬಿರಿಯಾನಿನ ಆರ್ಡರ್ ಮಾಡಿಕೊಂಡು 3 ಜನನು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಅಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ಬಂದಾದ್ಮೇಲೆ ಚೆನ್ನಾಗಿ ಊಟ ಮಾಡಿದ್ದಾಯಿತು, ಮೇಘನಾಸ್ ಬಿರಿಯಾನಿ. ಅದಾದಮೇಲೆ ಎಲ್ಲರೂ ಕೂಡ ರೆಸ್ಟ್ ಮಾಡಿದ್ವಿ. ಆಲ್ಸೋ ರೆಸ್ಟ್ ಮಾಡ್ತಾ ನಾನು ವಿಡಿಯೋ ಎಡಿಟಿಂಗ್ ಸ್ವಲ್ಪ ವರ್ಕ್ ಇತ್ತು. ಆ್ಯಂಡ್ ಆಲ್ಸೋ ವಾಟ್ ಐ ಆಮ್ ಪ್ಲಾನಿಂಗ್ ಅಂತಂದರೆ ನಾನು ಯೂಟ್ಯೂಬಲ್ಲಿ ಯಾಕೆ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗ್ತಿಲ್ಲ ಅಂತಂದರೆ ಬಿಕಾಸ್ ಆಫ್ ಎಡಿಟಿಂಗ್ ವರ್ಕ್. ಏನಾದರೂ ಮಾಡಿರ್ತೀನಿ ಅಥವಾ ವ್ಲಾಗ್ನ ಶೂಟ್ ಮಾಡ್ಕೊಂಡಿರ್ತೀನಿ, ಎಡಿಟಿಂಗ್ ಮಾಡಿರೋಕ್ಕೆ ಟೈಮ್ ಸಿಗಲ್ಲ. ಸೊ ಹಂಗಾಗಿ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗ್ತಿಲ್ಲ. ಯಾರಾದರೂ ಎಡಿಟರ್ಸ್ನ ಹೈರ್ ಮಾಡಿಕೊಂಡ್ರೆ, ಲೈಕ್ ಫ್ರೀಲಾನ್ಸಿಂಗ್ ಎಡಿಟರ್ಸ್ನ ಹೈರ್ ಮಾಡಿಕೊಂಡ್ರೆ ಪಾಪ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ನನಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಐ ಆಮ್ ಪ್ಲಾನಿಂಗ್ ಫಾರ್ ಇಟ್. ನೋಡೋಣ ಹಿಂಗೆ ವರ್ಕ್ ಆಗುತ್ತೆ ಅಂತ. ಸೊ ದಟ್ ನಾನು ಡೈಲಿ ಕನ್ಸಿಸ್ಟೆಂಟ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ಬೋದು, ಫ್ಯಾಮಿಲಿ ವ್ಲಾಗ್ಸ್ ಅಥವಾ ವಾಟ್ ಎವರ್, ಸ್ವಲ್ಪ ಕಂಟೆಂಟ್ ಪ್ಲಾನಿಂಗ್ ವ್ಲಾಗ್ಸ್ ಏನಲ್ಲೂ ಕೂಡ ಮಾಡ್ಬೋದು. ನೋಡೋಣ, ಐ ಆಮ್ ಪ್ಲಾನಿಂಗ್ ಫಾರ್ ಇಟ್.
ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆಲ್ಸೋ ಈಗ ನಮ್ಮ ಅದಕ್ಕೆ ಅಣ್ಣ ಎಲ್ಲ ನನ್ನ ವ್ಲಾಗ್ಸ್ ಹಾಕೊಂಡು ಕುತ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ವ್ಲಾಗ್ ನನಗೆ ನೋಡೋಕ್ಕೆ ಯಪ್ಪ ಅಂತ ಅನಿಸುತ್ತೆ. ಸೊ ಆ್ಯಂಡ್ ವೆಯ್ಟ್, ಹಾಲಿಗೆ ಹೋಗಿ ವ್ಲಾಗ್ ಮಾಡ್ತೀನಿ ಮತ್ತೆ. ನೋಡಿ ನೋಡಿ ಇಲ್ಲಿ ನಮ್ಮ ಅದಕ್ಕೆ ಇಷ್ಟ ತನಕ ಅಣ್ಣನೂ ನೋಡ್ತಿದ್ದ, ನಮ್ಮ ಅದಕ್ಕೆ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ. ಅದಕ್ಕೆ ಆಯ್ ಪಾಪ ನಮ್ಮ ಅದಕ್ಕೆ ವರ್ಕ್ ಇದೆ ಇವತ್ತು, ಆಗ್ಲಿಂದ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ವ್ಲಾಗ್ ನೋಡ್ತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ, ನೆವರ್ ಎಂಡಿಂಗ್. ಹಾ, ಇವತ್ತು ನಾನು ಅದಕ್ಕೆ ಅದನ್ನೇ ಮಾತಾಡ್ತಿದ್ದೀವಿ, ವರ್ಕಿಂಗ್ ವುಮೆನ್ಸ್ ಅವ್ರದ್ದು ಲೈಫ್ ಎಷ್ಟು ಕಷ್ಟ ಅಲ್ವಾ ಅಂತ. ನಿಜವಾಗ್ಲು ನಮ್ಮಮ್ಮ ಯಾವಾಗ್ಲೂ ಹೇಳೋರು ಪ್ಲೀಸ್ ತಿಲಕ್ ಏನು ಅದು ಲೇ ನೋಡಿ ನೋಡಿ ಚಿಲ್ಲಾಗಿ ಆಚೆ ಹೋಗ್ತಾ ಇದ್ದಾರೆ, ಚಿಲ್ಲಾಗಿ ಡೈಲಿ ಹಿಂಗೆ. ಏನೇನು ಇನ್ಯಾರಿದಾರಪ್ಪ ಇಲ್ಲಿ ಕೂತಿರೋರು? ಯಾರಪ್ಪ ಇಲ್ಲಿ? ಅದಕ್ಕೆ ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಹಂಗೆ ಇರ್ಲಿ. ಸೊ ಅಣ್ಣ ಅದಕ್ಕೆ ಇಬ್ರು ಕೂಡ ದುರಂಧರ್ 2ಗೆ ರಿವೆಂಜ್ ಪಾರ್ಟ್ 2 ರಿವೆಂಜ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ನೋಡಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ಹೆಲ್ಪ್ ಮಾಡ್ಬಿಡಿ. ನೋ ಏನು ಸಿಂಗಲ್ ಅಲ್ವಾ ಹುಡುಕೋ? ಹಾ, ಕೀ ಹುಡ್ಕೋ. ಅದಕ್ಕೆ ನೋ. ಓ ಪ್ಲೀಸ್, ನಾನು ಕಟ್ ಮಾಡ್ತಿಲ್ಲ. ಮಂಜುಲ್ ಇಲ್ಲದು ಇದು ಟ್ರೋಲ್ಸ್. ಅವ್ರು ನಿಮ್ಮನ್ನ ಕರೀತಾರೆ, ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಇದು ಟ್ರೋಲ್ಸ್ ಹಾಕ್ಬಿಟ್ಟು ಹಾಕ್ತೀರಿ. ಪ್ಲೀಸ್, ಐ ಆಮ್ ಸಾರಿ. ನಾನು ಎಡಿಟ್ ಮಾಡ್ತಿಲ್ಲ, ಬೇಜಾರು ಪಡ್ಕೋಬೇಡ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಈಗ ಅಣ್ಣ ಅದಕ್ಕೆ ಇಬ್ರು ಕೂಡ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ. ದುರಂಧರ್ 2ಗೆ ಹೋಗ್ತಾ ಇದ್ದೀವಿ. ಎಲ್ಲಿ? ಮಾಲ್ ಆಫ್ ಏಷ್ಯಾಗೆ. ಹೇಳಿ ಅದಕ್ಕೆ ನಾನೇ ಮಾತಾಡ್ತಿದ್ದೀನಿ. ಯು ಆಲ್ಸೋ ಸ್ಪೀಕ್. ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ವಿಷಯ ಅಷ್ಟೇ ಇರೋದು. ಒಂದು 4 hours ಹೋಗ್ತೀವಿ, ಬರ್ತೀವಿ. ಓಕೆ ಪಾಪ, ನಮ್ಮ ಅದಕ್ಕೆ ಕೆಲಸ ಮಾಡಲಿ. ಅವ್ರಿಗೆ ಎಷ್ಟು ಗಂಟೆ ತನಕ ಇನ್ನೂ ವರ್ಕ್ ಇದೆ? 8 ಗಂಟೆ ತನಕ ವರ್ಕ್ ಇದೆ. ಟೈಮು 7. ಇನ್ನೂ ಪಾಪ ಅವ್ರದ್ದು 1 hour ವರ್ಕ್ ಇದೆ. ಲೆಟರ್ ಡೂ ಅಂತ ಹೇಳ್ತಾ ನಾನು ರೂಮಿಗೆ ಹೋಗಿ ನಾನು ಎಡಿಟಿಂಗ್ ವರ್ಕ್ ಮಾಡ್ತೀನಿ. ನೀವು ರೂಮಿಗೆ ಹೋಗಿ See you in PVR. ಓಕೆ ಗೈಸ್, ರೆಡಿ ಆಗ್ಬಿಟ್ಟು ಆಮೇಲೆ ವ್ಲಾಗ್ ಮಾಡೋಣ. ಓಕೆ, ಬಾಯ್ ಬಾಯ್ ಬಾಯ್. ನಮ್ಮ ಸಿಂಗಲ್ ಅಣ್ಣ ಎಲ್ಲೋ ಹೋದ, ಮಿಂಗಲ್ ಆಗ್ಬಿಡಿ. ಅದಕ್ಕೆ ಬರ್ತಾನೆ ಈ ವ್ಲಾಗ್ ಮುಖಾಂತರ ಹೇಳಿ ಅಣ್ಣಂಗೆ ಮನೆಗೆ ಬಾ. ಮನೆ ಪಚ್ಚಿನ್ನು ನಿನ್ನ ಫ್ಲೇವರ್ ಕಾಯ್ತಾ ಇದೆ. ಸೊ ಗೈಸ್, ಈಗ ನಾನು ನಮ್ಮಣ್ಣ ನಮ್ಮ ಅದಕ್ಕೆ ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದಕ್ಕೆ ಮೂವಿನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಇಲ್ಲಿಂದ ಆ್ಯಕ್ಚುಲಿ ತುಂಬ ಹತ್ತಿರ ಅಣ್ಣನ ಮನೆಗೆ, ಮಾಲ್ ಆಫ್ ಏಷ್ಯಾ. ಬೇಗ ಹೋಗ್ತೀವಿ ಆ್ಯಂಡ್ 1 ಸೆಕೆಂಡ್, ಬೇಗ ಹೋಗ್ತೀವಿ. ಆ್ಯಂಡ್ 9:30 ಏನೋ 9:30 ಹತ್ರ ಬುಕ್ ಆಗಿರೋದು ಟಿಕೆಟ್ಸು. 9:15. ಓ ಬ್ರೋ, ಐ ಥಾಟ್ 9:30 ಅಂತ. 9:15 ಬುಕ್ ಆಗಿರೋದು. ಸೊ 4 hours ಲೆಂತಿ ಮೂವಿ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಗೈಸ್, ಕಾರ್ನ ಪಾರ್ಕ್ ಮಾಡಿದ್ವಿ ಈಗ ನಾವು ಇಲ್ಲಿ. ನೋಡ್ಕೋತೀವಿ, ಆಮೇಲೆ ಬಂದಮೇಲೆ ಕನ್ಫ್ಯೂಸ್ ಆಗಬಾರ್ದಲ್ಲ ಅದಕ್ಕೆ. ಆಲ್ಸೋ ಗೈಸ್, ಇನ್ನೊಂದು ಏನು ಗೊತ್ತಾ, ನಾನು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಮಲ್ಟಿಪ್ಲೆಕ್ಸಲ್ಲಿ ಮೂವಿ ನೋಡ್ತಾ ಇರೋದು. ಯೂಶಲಿ ಥಿಯೇಟರ್ಸಲ್ಲಿ ನೋಡ್ತಾ ಇದ್ದೆ ಹಾಸನಲ್ಲಿ. ಸೊ ಫಾರ್ ದ ಫಸ್ಟ್ ಟೈಮ್ ನೋಡ್ತಿರೋದು ಆ್ಯಂಡ್ ಸೂಪರ್ ಎಕ್ಸೈಟೆಡ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ. ಇನ್ನು 2 ಫ್ಲೋರ್ ಹೋಗ್ತಾನೆ ಇದ್ದೀವಿ ಗೈಸ್. ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ನಮಗೆ ತುಂಬ ಗ್ರೌಂಡ್ ಫ್ಲೋರಲ್ಲಿ ಸಿಕ್ಕಿದ್ದು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಒಂದೊಂದ್ಸಲಿ ನಂಗೆ ಏನನ್ಸುತ್ತೆ ಗೊತ್ತಾ ಗೈಸ್, ಇವರಿಬ್ರು ನೋಡ್ತಾ ಇದ್ರೆ ನಾನು 3rd ವೀಲಿಂಗ್ ಮಾಡ್ತಿದ್ದೀನಿ ಇವರಿಬ್ರು ಜೊತೆ ಅಂತ ಅನ್ಸುತ್ತೆ ಅಲ್ವಾ? ಅದಕ್ಕೆ ನಾನು 3rd ವೀಲಿಂಗ್ ಮಾಡ್ದಂಗಿರಲ್ವಾ? ಲವರ್ಸ್ ಜೊತೆ 3rd ವೀಲಿಂಗ್ ಮಾಡ್ತಾರಲ್ಲ, ಆ ಥರ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ಸೊ ಬನ್ನಿ, ಲೆಟ್ಸ್ ಗೋ. ಮಾಲ್ ಆಫ್ ಏಷ್ಯಾ ಕಾಮ್ ಆಗಿದೆ ಗೈಸ್. ನಾವೀಗ ಅಲ್ಲಿಗೆ ಹೋಗ್ಬೇಕು, ಟಾಪ್ ಫ್ಲೋರಿಗೆ ಹೋಗ್ಬೇಕು. ಗೈಸ್, ನಂಗೊಂದು ಆಸೆ ಏನು ಗೊತ್ತಾ, ನಾವ್ ಈ ಥರ ಮಾಲಿಗೆಲ್ಲ ಬರ್ತೀವಲ್ಲ, ಮಾಲಿಗೆಲ್ಲ ಬಂದ್ರೆ ಏನಾದ್ರು ಇಷ್ಟ ಆದ್ರೆ ದುಡ್ಡು ನೋಡಕ್ ಹೋಗ್ಬಾರ್ದು, ಹಂಗೆ ಕಣ್ಣು ಮುಚ್ಕೊಂಡು ತಗೋಬೇಕು. ಆ ಥರ ಇದಕ್ಕೆ ಕೇಳಿಸ್ಕೊಂಡ್ರೆ ನಮ್ಮ ಅಣ್ಣ ಹೇಳ್ತಾನೆ, ಬೈತಾನೆ. ಏನಕ್ಕೆ ಕೇಳಿ, ಫಸ್ಟ್ ಆ ಥರ ಕೆಲಸ ಮಾಡುವಂತ ಬೈತಾನೆ. ಸೊ ಅದೊಂದು ಆಸೆ ಇದೆ. ಈ ಬಟ್ಟೆ ಇಷ್ಟ ಆಯ್ತಲ್ಲ, ಬಟ್ಟೆ ಒಂದು ರೇಂಜಿಗೆ ಅಫೋರ್ಡ್ ಮಾಡ್ಬೋದು, ಬೇರೆದು ಇನ್ನೂ ಬೇರೆ ಐಟಮ್ಸ್ಗಳನ್ನ ತಗೊಳ್ಳೋ ಥರ ಬೆಳಿಬೇಕು. ಸೊ ಲೆಟ್ಸ್ ಗೋ, ಬನ್ನಿ. ಮೀಡಿಯಮ್ ಸೈಜ್ಡ್ ಪಾಪ್ಕಾರ್ನ್ ತಗೋತಾ ಇದ್ವಿ ಆ್ಯಂಡ್ ಆಲ್ಸೋ ಕೋಕ್. ಯಾಕೆ
ಹೇಳಿ ಹೋಗಿ. ಬಿಡು ಚೆನ್ನಾಗಿರಲ್ಲ ಅಂದ್ರೆ ತಗೊಂಡು ಹೋಗ್ತಾ ಇದೀವಿ. ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ. ಏನಾಗ್ಬಿಟ್ಟಿತ್ತು ಅಂದರೆ ಅದು ಚೆನ್ನಾಗಿರಲಿಲ್ಲ ಅಂತ ನಮ್ಮಣ್ಣ ಮತ್ತೆ ಬೇರೆದು ಇಸ್ಕೊಂಬಂದ. ಇದು ಚೆನ್ನಾಗಿದೆಯಾ? ರಿಫಿಲ್ ಮಾಡಿದ್ರ? ಬೇರೆದು ಕೊಟ್ರಾ? ಓಕೆ, ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಶೆಟ್, ನನ್ನ ಪವರ್ ಬ್ಯಾಂಕು ತಂದಿಲ್ಲ. ಅಣ್ಣನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ವಾವ್, ನಮ್ಮ ಅಣ್ಣಂಗೆ ಹೊಡಿರಿ ಚಪ್ಪಾಳೆ ಪ್ಲೀಸ್, ಎಲ್ಲರೂ ಪ್ಲೀಸ್ ಗೈಸ್. ಸೊ ಲೆಟ್ಸ್ ಗೋ ಬರಿ ಗೈಸ್. 25 ನಿಮಿಷ ಅಡ್ವರ್ಟೈಸ್. ಪಾಪ್ಕಾರ್ನೇ ಖಾಲಿ ಆಯಿತು ಗೈಸ್, ನೋಡಿ ಇಲ್ಲಿ. ಮೂವಿ ಸ್ಟಾರ್ಟ್ ಆಗಿಲ್ಲ, ಪಾಪ್ಕಾರ್ನ್ ಖಾಲಿ ಆಯಿತು. ಇರಿಟೇಟ್ ಮಾಡ್ತಾವ್ರೆ ಗೈಸ್. ನಮ್ಮ ಅಣ್ಣನ ಪೇಷನ್ಸ್ ಫುಲ್ ಹೋಗ್ಬಿಟ್ಟಿದೆ. ಪ್ಲೀಸ್ ಹಾಕಿದ್ದೆ ಹಾಕೊಂಡು ಹಿಂಸೆ ರೋದನೆ ಕೊಡ್ತಾ ಇದ್ದಾರೆ ಗೈಸ್. ನಮ್ಮ ಅಣ್ಣನ ಪೇಷನ್ಸ್. ಮುಖೇಶ್ ಪಾಪ್ಕಾರ್ನ್ ಫುಲ್ ಖಾಲಿ. ಲೈಟ್ ಕಾಣಿಸ್ತೀವಿ. 45 ಮಿನಿಟ್ಸ್ ವರ್ಸ್ಟ್. ಇವಾಗ ಇಂಟರ್ವಲ್ ಟೈಮ್. ಮೂವಿ ಇಸ್ ಗೋಯಿಂಗ್ ಗುಡ್, ಚೆನ್ನಾಗಿದೆ. ನಾವು ಅದಕ್ಕೆ ಅಣ್ಣ ಇಬ್ಬರು ಮಲ್ಕೊಂಡಿದ್ದೀವಿ. ಸೊ ತುಂಬ ಹೊಟ್ಟೆ ಹಸಿದಿದೆ, ಅದಕ್ಕೆ ಏನಾದರೂ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ಲೆಟ್ಸ್ ಏನು ತೊಗೊಳೋದಕ್ಕೆ ನೋಡ್ತಾ ಇದ್ದೀನಿ. ಏನು ತಲೆಗೆ ಹೋಗ್ತಾರೆ. ಚಿಕ್ಕ ಲೋಡೆಡ್ ಫ್ರೈಸ್. ಫೈನಲಿ ಮೂವಿ ಮುಗಿದಿದೆ. ಟೈಮ್ ನೋಡ್ಬೋದು ನೀವು ಇವಾಗ 1:54, ಡೇ 4 ಆಫ್ ನೋ ಗುಡ್ ಸ್ಲೀಪ್ ಗೈಸ್. ಸೊ ಇಡೀ ಮಾಲ್ ಫುಲ್ ಖಾಲಿ ಹೊಡಿತಿದೆ, ನೋಡ್ತಾ ಇರ್ಬೋದು ನೀವು. ಫುಲ್ ಪಿಕೋ ಅಂತಿದೆ ಮಾಲ್ ಆಫ್ ಏಷ್ಯಾ. ಸೊ ಫೈನಲಿ ಮೂವಿ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಸಣ್ಣದಾಗಿತ್ತು ಮೂವಿ. ಎಲ್ಲರೂ ಏನು ಹೈಪ್ ಕ್ರಿಯೇಟ್ ಮಾಡಿದ್ರು ಅದೇ ಥರ ಇತ್ತು. ಹಾಂ, ಕೆಳಗಡೆನೆ. ಆಲ್ಮೋಸ್ಟ್ 2 o'clock ಆಗಿದೆ. ನಮ್ಮ ಅಣ್ಣ ಅರ್ಧ ಮೂವಿ ಮಲಗಿದ್ದ. ಇಲ್ಲ, ಅರ್ಧ ಮೂವಿನ ಮಲಗಿದೆ ತಾನೆ, ನಿಜ ಹೇಳು. ಅರ್ಧ ಮತ್ತೆ ಪವರ್ ನ್ಯಾಪ್ ತಗೊಂಡಾಗ ಮೂವಿ ಮಧ್ಯದಲ್ಲಿ. ನಮ್ಮ ಅದಕ್ಕೆ 2 ಮಿನಿಟ್ಸಾ? ಹಾಂ, ಅವ್ರು 2 ಮಿನಿಟ್ಸ್ ಪವರ್ ನ್ಯಾಪ್ ತಗೊಂಡ್ರು. ಸೊ ಈಗ ಮನೆಗೆ ಹೋಗಿ ರೆಸ್ಟ್ ಅಲ್ಲ, ನಿದ್ದೆ ಮಾಡಬೇಕು. ಆಮೇಲೆ ಬೆಳಗ್ಗೆ ಮತ್ತೆ ಕೆಲಸ ಇದೆ, ಜಯನಗರ್ ಬೇರೆ ಹೋಗಬೇಕು. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಮಾಲ್ ಆಫ್ ಏಷ್ಯಾ ಬಿಕೋ ಅಂತೇಳಿ. ಈಗ ನಾವು ಪಾರ್ಕ್ ಫುಲ್ ಅಂಡರ್ ಗ್ರೌಂಡಲ್ಲಿ ಮಾಡಿದ್ವಿ ಅಲ್ವಾ? ಹೇಳು, ಯಾರು ನಡ್ಕೊಂಬಂದವರು? ಸೊ ಈಸ್ ಲೆಟ್ಸ್ ಗೋ. ಡು ನಾಟ್ ಯೂಸ್ ಲಿಫ್ಟ್. ಕಾರ್ಸಿರೋನು ಎಕ್ಸಾಕ್ಟ್ಲಿ. L38 ಪಾರ್ಕ್ ಮಾಡಿದ್ವಿ. ನಾನು ಬಿ ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ. ಬ್ಲಾಗ್ ನೋಡ್ಕೊತಾಯ್ತು ಗೈಸ್. ನೋಡಿ, ಬ್ಲಾಗ್ ಮಾಡಿದ್ರೆ ಈ ಥರ ಎಲ್ಲ ನಿಮಗೆ ಕಳ್ಳೋಗಿರೋ ಥಿಂಗ್ಸ್ ಎಲ್ಲ ಸಿಗುತ್ತೆ. ಸೊ ಲೆಟ್ಸ್ ಗೋ ಟು ಮನಿ ಆ್ಯಂಡ್ ಸ್ಲೀಪ್ ಪೀಸ್ಫುಲಿ ಅಷ್ಟೇ. ಅಲ್ಲಿ ಇಲ್ವೇನೋ 38, ಅಲ್ಲಿ ಎಂಡು ಬಾರೋ. ಕಾರ್ ಹುಡ್ಕೋದು ಒಂದು ಟಾಸ್ಕ್. ಓಕೆ ಗಾಯ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮೂವಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಆ್ಯಂಡ್ ದ್ಯಾಟ್ಸ್ ಇಟ್ ಗಾಯ್ಸ್. ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಸೈನಿಂಗ್ ಆಫ್ MG ವ್ಲಾಗ್ಸ್.